ಸತ್ಯವೇದ ಗ್ರಂಥವನ್ನು ತಂದಿರುವವರೆಲ್ಲರೂ ನಾವು ಅಲ್ಪ ಸಮಯ ಕೀರ್ತನೆ 50ನೇ ಕೀರ್ತನೆ 14ನೇ ವಚನ ಇವತ್ತು ನಮ್ಮ ಕಮಿಟ್ಮೆಂಟ್ಸಿನ ಆ ಕಾರ್ಡ್ನಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿದ್ದೀವಿ. ಆ ವಾಕ್ಯವನ್ನು ನಾವು ಮೆನ್ಷನ್ ಮಾಡಿದ್ವಿ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ದೇವರೊಂದಿಗೆ ಅರಿಕೆ, ವೋಸ್ ವಿತ್ ಗಾಡ್. ದೇವರೊಂದಿಗೆ ಅರಿಕೆ. ಇಲ್ಲಿ ಕೀರ್ತನೆಕಾರನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಮಾಡಿದ ಅರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಇನ್ನು ಪ್ರಸಂಗಿಗಳ ಪುಸ್ತಕ 5ನೇ ಅಧ್ಯಾಯ 4 ಮತ್ತು 5ನೇ ವಚನ. ನೀನು ದೇವರಿಗೆ ಅರಿಕೆಯನ್ನು ಕಟ್ಟಿದ್ರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು, ನಿನ್ನ ಅರಿಕೆಯನ್ನು ಒಪ್ಪಿಸು. ನೀನು ಆರಿಸಿಕೊಂಡು ತೀರಿಸದ ಇರುವುದಕ್ಕಿಂತ ಅರಿಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ಇನ್ನು ಒಂದೇ ಒಂದು ವಾಕ್ಯವನ್ನು ಓದೋಣ. ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟರಾಮಿ, ಚಾಪ್ಟರ್ 23 ವರ್ಸ್ 21, 23-21. ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಆತನು ಅದನ್ನು ತಪ್ಪದೆ ವಿಚಾರಿಸುವನು. ತೀರಿಸದೆ ಹೋಗುವುದು ಪಾಪ. ತೀರಿಸದೆ ಹೋಗುವುದು ಪಾಪ. ನಾನು ಅಲ್ಪ ಸಮಯ ಇದರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಹೋಗ್ತೀನಿ. ಕೆಲವೊಮ್ಮೆ ಆವೇಶದಿಂದ ನಾವು ತೆಗೆದುಕೊಳ್ಳುವ ತೀರ್ಮಾನಗಳು, ಸುಮ್ಗೆ ನಾನು ಅರಿಕೆ ಮಾಡೋದು, ಇದು ಕೆಲವರು ಮರ್ತು ಬಿಡ್ತಾರೆ. ಮಾತಿನಲ್ಲಿ ಬೆಲೆ ಇಲ್ಲ, ಸ್ಥಿರತೆ ಇಲ್ಲ. ಅವರು ಮಾಡಿಕೊಂಡಂಥ ಅರಿಕೆ, ಒಡಂಬಡಿಕೆ ಅಥವಾ ಅವರು ದೇವರೊಟ್ಟಿಗೆ ಮಾಡಿಕೊಂಡಂಥ ಆ ಕಮಿಟ್ಮೆಂಟನ್ನು ಮರ್ತು ಬಿಡ್ತಾರೆ. ಜೀವನದಲ್ಲಿ ಎಷ್ಟೊಂದು ಕಾರ್ಯಗಳು ಎಲ್ಲ ಬಿಸಿಯಾಗಿರುವಾಗ ಇದೆಲ್ಲ ಯಾರು ನೆನೆಸ್ಕೋತಾರೆ? ಅವತ್ತಿನ ಪರಿಸ್ಥಿತಿಯಲ್ಲಿ ಹಂಗಂದೆ ಅನ್ನುವ ಜನರಿಗೋಸ್ಕರ ದೇವರ ವಾಕ್ಯದ ಪ್ರಮಾಣ ನಾನು ನಿಮಗೆ ಹೇಳ್ತೀನಿ. ಇದನ್ನು ತೀರಿಸದೆ ಹೋಗುವುದು ಪಾಪ. ಸತ್ಯವೇದ ಗ್ರಂಥದಲ್ಲಿ ದೇವರೊಂದಿಗೆ ಮಾಡುವ ಹರಕೆಗಳನ್ನು ಗಂಭೀರವಾದ ಬದ್ಧತೆಗಳು ಎಂದು ಪರಿಗಣಿಸಲಾಗುತ್ತದೆ. ಇನ್ ದ ಬೈಬಲ್, oaths to be God are considered as serious commitments, and the scriptures emphasize the importance of fulfilling them. ದೇವರ ವಾಕ್ಯ ಅವುಗಳನ್ನು ನೆರವೇರಿಸುವುದಕ್ಕೆ ಬೇಕಾದಂಥ ಉತ್ತಮವಾದ ಮಾಹಿತಿಯನ್ನು ಹೊತ್ತಿ ಹೊತ್ತಿ ದೇವರ ವಾಕ್ಯ ಹೇಳುತ್ತೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು, ಐ ಡೋಂಟ್ ನೋ ಅಂತ ಹೇಳಂಗಿಲ್ಲ. ದ ಸ್ಕ್ರಿಪ್ಚರ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಫುಲ್ಫಿಲ್ಲಿಂಗ್ ದ ವೋಸ್. ಅದನ್ನು ನೆರವೇರಿಸುವುದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ದೇವರು ಒತ್ತಿ ಹೇಳ್ತಾನೆ. ಮೇಕಿಂಗ್ ಎ ಹೋ ಈಸ್ ಎ ವಾಲಂಟರಿ ಆಕ್ಟ್. ನೀವು ಅರಿಕೆ ಮಾಡೋದು ನಿಮ್ಮ ವ್ಯಕ್ತಿಗತವಾಗಿ ಸ್ವಯಂ ಪ್ರೇರಿತವಾದ ಕ್ರಿಯೆ. ಅದು ನೋಬಡಿ ಫೋರ್ಸಿಂಗ್ ಯು. ಯಾರು ನಿಮ್ಮನ್ನು ಬಲವಂತ ಮಾಡ್ತಾ ಇಲ್ಲ.
ಅದು ನೀವು ತೆಗೆದುಕೊಂಡ ತೀರ್ಮಾನ. ಆ ತೀರ್ಮಾನಕ್ಕೆ ನೀವು ಬದ್ಧರಾಗಿರಬೇಕು. ನಾನು ಓದಿದಂಥ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಿಮಗೊಂದು ಅರಿಕೆ ನೆರವೇರಿಸುವುದಕ್ಕೆ ಆಗೋದಿಲ್ಲ ಎಂಬ ಭಾವನೆ, ಚಿಂತೆ ನಿಮ್ಮಲ್ಲಿದ್ದರೆ ಅರಿಕೆ ಮಾಡಕ್ಕೆ ಹೋಗಬೇಡಿ. ಆದರೆ ಮಾಡಿದ್ರೆ ಅದನ್ನು ತಪ್ಪದೆ ನೆರವೇರಿಸಬೇಕು. ನೆರವೇರಿಸದೆ ಹೋದರೆ ಅದು ನಿಮ್ಮ ಜೀವಿತದಲ್ಲಿ, ದೇವರ ದೃಷ್ಟಿಯಲ್ಲಿ ಅದು ಪಾಪವಾಗಿರುತ್ತೆ. ಒಮ್ಮೆ ಮಾಡಿದ ಹರಿಕೆ ಅದು ಎಷ್ಟೇ ಕಷ್ಟ ಬಂದರು, ಎಷ್ಟೇ ಪ್ರತಿಕೂಲ ಬಂದರು, ಅದರಲ್ಲಿ ನೀವು ಬದ್ಧರಾಗಿರಬೇಕು. ಅದು ನೆರವೇರಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಅದನ್ನ ಮಾಡುವುದರ ಮೂಲಕ ನೀವು ದೇವರ ಸಮ್ಮುಖದಲ್ಲಿ ದೇವರನ್ನ ಗೌರವಿಸ್ತಾ ಇದ್ದೀರಾ. ನಾನು ಆರಂಭದಲ್ಲೇ ಹೇಳಿದೆ, ಅರಿಕೆಯನ್ನ ನೆರವೇರಿಸುವುದೇ ಅದನ್ನು ಮುರಿಯುವುದನ್ನ ಪಾಪ ಎಂದು ದೇವರ ವಾಕ್ಯದ ಮೂಲಕ ಪರಿಗಣಿಸಲಾಗುತ್ತದೆ. ಯಾರು ಇಲ್ಲಿ ಪಾಪಿಗಳಾಗಬಾರದು, ಯಾರು ಪಾಪ ಮಾಡಲೂಬಾರದು. ಇನ್ನ ವಿ ಕಾಲ್ ದಿಸ್ ಥ್ಯಾಂಕ್ಸ್‌ಗಿವಿಂಗ್ ಸಂಡೇ, ಕೃತಜ್ಞತೆಯ ಭಾನುವಾರ ಎಂದು ನಾವು ಇದನ್ನ ಇವತ್ತು ಕರಿತೀವಿ. Thanksgiving and fulfilling the vows to God signifies expressing gratitude for blessings received and honoring promises made to the divine. ಆತ್ಮಿಕ ವಿಷಯದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಅಬ್ರಾಮನ ಸಂತತಿಗಳು. ನಂಬಿಕೆಯ ಮೂಲ ಪಿತ್ರನು ಅಬ್ರಾಮಿಕ್ ಕವನೆಂಟ್ನಲ್ಲಿ ಇರುವವರು, ಅದನ್ನು ಪಾಲಿಸುವವರು ಆಗಿದ್ದೇವೆ. ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದು ಮತ್ತು ಹರಕೆಗಳನ್ನು ನೆರವೇರಿಸುವುದು ಅಂದರೆ ನಂಬರ್ ಒಂದನೇದಾಗಿ ದೇವರು ಕೊಟ್ಟ ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು. ಥ್ಯಾಂಕ್ಸ್ ಗಿವಿಂಗ್. ದೇವರು ಮಾಡಿದ ಎಲ್ಲ ಅದಕ್ಕೆ ಕೀರ್ತನಕಾರನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಅಂತವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ, ನಿಮಗೇನಾದ್ರೂ ದೇವರು ಉಪಕಾರ ಮಾಡಿರೋದಾದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. 2, ದೇವರು ಮಾಡಿದ ಆ ದಿವ್ಯವಾದ ವಾಗ್ದಾನಗಳನ್ನು ಗೌರವಿಸುವುದು ಈ ಥ್ಯಾಂಕ್ಸ್ ಗಿವಿಂಗ್ನ ಮೂಲಕ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಕೃತಜ್ಞತೆಯನ್ನ ಮೌಖಿಕವಾಗಿ ಬಾಯಿಂದ ನಾವು ಅರಿಕೆ ಮಾಡ್ತೀವಿ. ಯಾಕೆ ಅರಿಕೆ ಮಾಡ್ತೀವಿ? ನಂಬಿಕೆ ಮತ್ತು ವಾಗ್ದಾನಗಳನ್ನು ದೇವರು ನೆರವೇರಿಸ್ತಾನೆ. ನಾನು ಮಾಡಿಕೊಂಡಿರೋ ಅರಿಕೆಯಲ್ಲಿ ನಾನು ಬದ್ಧತೆಯನ್ನು ತೋರಿಸ್ಬೇಕು. ಆ ಬದ್ಧತೆಯನ್ನು ತೋರಿಸುವ ಕ್ರಿಯೆಗಳನ್ನು ನಮ್ಮ ಜೀವನದಲ್ಲಿ ಒಳಪಡಿಸ್ಕೊಳ್ಳಬೇಕು. ತಪ್ಪಂಗಿಲ್ಲ. ನಾವು ಕೂಡ ಹೇಳ್ತೀವಿ, ಮಾತು ಕೊಟ್ಟು ತಪ್ಪುವುದಕ್ಕೆ ಅವನು ಮನುಷ್ಯನಲ್ಲ, ಆತನು ದೇವರಾಗಿದ್ದಾನೆ ಎಂಬುದಾಗಿ. ದೇವರು ತಾನು ನಿರೀಕ್ಷಿಸುವುದು ನೀನು ದೇವರಿಗೆ ಮಾತು ಕೊಟ್ಟು ನೀನು ತಪ್ಪಬಾರದು ಎಂಬುದಾಗಿ. It involves both verbal expressions of thankfulness and actions. ಈ ಹರಕೆಗಳನ್ನು, ಕೃತಜ್ಞತೆಯ ಆರಾಧನೆಗಳನ್ನು ನಾವು ಮಾಡುವ ಈ ಅಭ್ಯಾಸವು
ಸತ್ಯವೇದ ಗ್ರಂಥದಲ್ಲಿ ಆಳವಾಗಿ ವಚನದಲ್ಲಿ ಬೇರೂರಿರುವಂಥ ಕಾರ್ಯ, ಇದರೊಂದಿಗೆ ದೇವರ ಮೇಲೆ ನಾವಿಟ್ಟಿರುವ ನಂಬಿಕೆ ಮತ್ತು ಆ ಬಾಂಧವ್ಯವನ್ನು ಪ್ರಮುಖ ಅಂಶವಾಗಿ ನಾವು ಕಂಡುಕೊಳ್ಳಬಹುದು. ಇಫ್ ವಿ ಹ್ಯಾವ್ ದ ಫೇತ್ and the relationship with God, we are honoring, fulfilling the commitments. When we fulfilling the commitments, we are honoring God. ನಾವು ದೇವರನ್ನ ಗೌರವ ಸಲ್ಲಿಸ್ತಾ ಇದ್ದೇವೆ. ಇದರ ಒಳಗಡೆ the spiritual authority given by God's grace, ದೇವರ ಕೃಪೆಯಿಂದಲೇ ಆತ್ಮಿಕವಾದ ಅಧಿಕಾರವು, ದೇವರ ಕೃಪೆಯಿಂದಲೇ ಆರ್ಥಿಕವಾದ ಆಶೀರ್ವಾದ, ದೇವರ ಕೃಪೆಯಿಂದಲೇ ಶಾರೀರಿಕವಾದ ಬಲ, ದೇವರ ಕೃಪೆಯಿಂದಲೇ ಮಾನಸಿಕವಾದ ಸಮಾಧಾನ, ದೇವರ ಕೃಪೆಯಿಂದಲೇ ಕೌಟುಂಬಿಕವಾದಂಥ ಅನ್ಯೂನ್ಯತೆ, ದೇವರ ಕೃಪೆಯಿಂದಲೇ ಆತ್ಮಿಕವಾದ ದರ್ಶನ, ದೇವರ ಕೃಪೆಯಿಂದಲೇ ಆತ್ಮಿಕವಾದಂಥ ಬಡ್ತಿ ಅಥವಾ ಉತ್ತೇಜನ. ಅದು ಮಾತ್ರವಲ್ಲ, ದೇವರ ಕೃಪೆಯಿಂದಲೇ ನಾವೆಲ್ಲರೂ ಉಳಿದವರಾಗಿದ್ದೇವೆ. ಆದ್ದರಿಂದಲೇ ಕೃಪೆ ಕೃಪೆ ಎಂದು ಹೇಳಿ ದೇವರನ್ನ ಘನಪಡಿಸುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಸ್ತುತಿ ಅನ್ನೋದು ವರ್ಷಕ್ಕೊಂದು ಸಾರಿನೋ ಬಂದು ಹೇಳು ಹೋಗೋದಲ್ಲ. ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 5ನೇ ಅಧ್ಯಾಯದ 18ನೇ ವಾಕ್ಯ ಹೇಳ್ತದೆ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆಮೆನ್. ಎಲ್ಲದರಲ್ಲೂ ಕೃತಜ್ಞತೆ. ಫಾರ್ ಎವ್ರಿಥಿಂಗ್ ಯು ಮಸ್ಟ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ನೀನು ದೇವರಿಗೆ ಸ್ತೋತ್ರ ಹೇಳಬೇಕು. ಆಯುಸ್ ಕೊಟ್ಟಿದ್ದಕ್ಕೆ ಸ್ತೋತ್ರ, ಆರೋಗ್ಯ ಕೊಟ್ಟಿದ್ದಕ್ಕೆ ಸ್ತೋತ್ರ, ಅನ್ನ ವಸ್ತ್ರಗಳನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ, ಮಕ್ಕಳನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ, ಕುಟುಂಬ ಕೊಟ್ಟಿದ್ದಕ್ಕೆ ಸ್ತೋತ್ರ, ಸೌಂದರ್ಯ ಕೊಟ್ಟಿದ್ದಕ್ಕೆ ಸ್ತೋತ್ರ, ಬಲ ಕೊಟ್ಟಿದ್ದಕ್ಕೆ ಸ್ತೋತ್ರ, ಹಣ ಕೊಟ್ಟಿದ್ದಕ್ಕೆ ಸ್ತೋತ್ರ, ಕೆಲಸ ಕೊಟ್ಟಿದ್ದಕ್ಕೆ ಸ್ತೋತ್ರ, ಬಿಸ್ನೆಸ್ ಕೊಟ್ಟಿದ್ದಕ್ಕೆ. ನೀನು ಎಲ್ಲದಕ್ಕೂ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ಇದು ದೇವರ ಚಿತ್ತ. ಇಟ್ಸ್ ಗಾಡ್ಸ್ ವಿಲ್. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಇದು. The Bible does not consider thanksgiving as an option. ದೇವರ ಸತ್ಯವೇದ ಗ್ರಂಥ ಈ ಕೃತಜ್ಞತೆಯನ್ನು ಸಲ್ಲಿಸೋದು ಒಂದು ಚಾಯ್ಸ್ ಆಗಲ್ಲ. ಬೇಕಾದ್ರೆ ಹೇಳೋದು, ಬೇಡ ಅಂದ್ರೆ ಬಿಡೋದು. ದಿಸ್ ಇಸ್ ನಾಟ್ ಆಪ್ಷನ್ಸ್. ಥ್ಯಾಂಕ್ಸ್ಗಿವಿಂಗ್ ಇಸ್ ನಾಟ್ ಬೇಸ್ಡ್ ಆನ್ ಅವರ್ ಮೂಡ್ ಸ್ವಿಂಗ್. ದೇವರಿಗೆ ಕೃತಜ್ಞತೆ ಸಲ್ಲಿಸೋದು ಮೂಡಿದ್ದಾಗ, ದೇವರೇ ನಿನ್ನಂತೆ ಯಾರು ಇಲ್ಲ, ನೀನೇ ಕರ್ತನು, ನೀನೇ ಒಡೆಯನು, ನೀನೇ ದೇವರು. ಎಲ್ಲ ಉಲ್ಟಾ ಸೀದಾ ಆದಾಗ ಸ್ತೋತ್ರನೂ ಇಲ್ಲ, ಸ್ತುತಿನೂ ಇಲ್ಲ. ಇಟ್ಸ್ ನಾಟ್ ಬೇಸ್ಡ್ ಆನ್ ಯುವರ್ ಮೂಡ್ ಸ್ವಿಂಗ್. ಥ್ಯಾಂಕ್ಸ್ ಗಿವಿಂಗ್ ಇಸ್ ಅ ಕಮಾಂಡ್ಮೆಂಟ್ ಆಫ್ ಗಾಡ್. ಇದು ದೇವರ ಆಜ್ಞೆ ಆಗಿದೆ. ನಾನು ಮತ್ತೊಮ್ಮೆ ನಿಮಗೆ ಹೇಳ್ತೇನೆ, ಥ್ಯಾಂಕ್ಸ್ ಗಿವಿಂಗ್ ಇಸ್ ನಾಟ್ ಎ ಆಪ್ಷನ್. ಇದೊಂದು ಚಾಯ್ಸ್ ಅಲ್ಲ, ಆಯ್ಕೆ ಅಲ್ಲ. ಥ್ಯಾಂಕ್ಸ್ ಗಿವಿಂಗ್ ಇಟ್ಸ್ ನಾಟ್ ಬೇಸ್ಡ್ ಆನ್ ಯುವರ್ ಮೂಡ್ ಸ್ವಿಂಗ್. ಇದು ನಿನ್ನ ಮೂಡ್ ಚೆನ್ನಾಗಿದ್ದಾಗ ಸ್ತೋತ್ರ ಹೇಳೋದು, ಇಲ್ಲಾಂದ್ರೆ ಗುರ್ರ ಅಂತ ಇರೋದು ಅಲ್ಲ. ಇದು ದೇವರ ಆಜ್ಞೆ. It's a commandment of God.
Come on, somebody shout hallelujah. ಮೂಡಿದ್ದಾಗ ಸ್ತೋತ್ರ ಹೇಳೋದು, ಮೂಡಿಲ್ಲ ಆದರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು. ಅಯ್ಯೋ, ಮೂಡಿದ್ದಾಗ ಏನು ಹೈಫೈ ಹೊಡಿಯೋದೇನಂತೆ, ಸ್ತೋತ್ರ ಹೇಳೋದೇನಂತೆ, ಓಡಾಡ್ಕೊಂಡು ಸ್ತೋತ್ರ ಹೇಳ್ಬಿಡ್ತಾರೆ. ಮೂಡಿಲ್ವಾ, ಅಲ್ಲಿ ದೇವದೂತ ಬಂದ್ರೂ ಸ್ತೋತ್ರ ಹೇಳಲ್ಲ. ಅದಲ್ಲ, ದೇವರ ವಾಕ್ಯ ಹೇಳ್ತದೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಎಲ್ಲ ವಿಷಯದಲ್ಲೂ, ಸಂಬಳ ಸಿಕ್ಕದಾಗಲೂ ಸಿಗದೇ ಇದ್ದಾಗಲೂ, ರೋಗ ಸೌಖ್ಯವಾದಾಗಲೂ ಸೌಖ್ಯವಾಗದೇ ಇದ್ದಾಗಲೂ, ಅದ್ಭುತ ನಡೆದಾಗಲೂ ನಡೀದೇ ಇರುವಾಗಲೂ, ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರಮೋಷನ್ ಸಿಕ್ಕದಾಗಲೂ ಸಿಗದೇ ಇದ್ದಾಗಲೂ, ಎಲ್ಲ ವಿಷಯದಲ್ಲೂ ಕೃತಜ್ಞತೆ ಸಲ್ಲಿಸುವವರು ಯಾರಾದರೂ ಇದರ ಒಳಗಡೆ ಇರೋದಾದರೆ ನಿಮ್ಮ ಹೃದಯ ಬಿಚ್ಚಿ ದೇವರಿಗೆ ಮಹಿಮೆ ಕೊಡ್ರೆ, ನನ್ನ ಆಶೀರ್ವಾದದ ಮೇಲಲ್ಲ ನಾನು ಸ್ತೋತ್ರ ಹೇಳೋದು, ನನ್ನ ಬಿಡುಗಡೆಯ ಮೇಲಲ್ಲ ನಾನು ಸ್ತೋತ್ರ ಹೇಳೋದು, ನನ್ನ ದೇವರು ನನಗೆ ಮಾಡಿದ ಉಪಕಾರಗಳು, ಅಲ್ಲಲ್ಲಿ ಹೊಲಸಾದ ಕೆಸರಿನಲ್ಲಿ ಬಿದ್ದಿದ್ದ ನನ್ನನ್ನು, ನಾಶನದ ಗುಂಡಿಯಲ್ಲಿ ಬಿದ್ದಿದ್ದ ನನ್ನನ್ನು, ಒಂದು ಕಣ್ಣಿಗೂ ದಯೆ ತೋರದೆ ಇದ್ದ ನನ್ನನ್ನು, ಪಾಪದ ಸಂಬಳವಾದ ಮರಣಕ್ಕೆ ತುತ್ತಾಗಿದ್ದ ನನ್ನನ್ನು, ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿದ ನನ್ನನ್ನು ನಾನು ಯಾವ ರೀತಿಯಲ್ಲಿ ಮೌನವಾಗಿರಲಿಕ್ಕೆ ಸಾಧ್ಯ? ಆದ್ದರಿಂದಲೇ ನಾನು ಎಲ್ಲ ವಿಷಯದಲ್ಲೂ ಯಾವಾಗಲೂ ಕೃತಜ್ಞತೆ ಸ್ತುತಿ ಮಾಡ್ತೇನೆ. ಇಲ್ಲಿ ಅಪೊಸ್ತಲನಾದಂಥ ಪೌಲನು ಥೆಸಲೋನಿಯ ಸಭೆಗೆ ಬರೀತಾ ತಾನು ಹೇಳ್ತಾನೆ, ಫಾರ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್. ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡ್ರಿ. ನನಗೆ ಅವಕಾಶ ಸಿಕ್ಕಿದಾಗ ಅಲ್ಲ, ನನ್ನ ಮೂಡ್ ಚೆನ್ನಾಗಿದ್ದಾಗ ಅಲ್ಲ, ಇದು ದೇವರ ಆಜ್ಞೆ ಎಂದು ತಿಳಿದು ಪ್ರತಿ ಗಳಿಗೆಯಲ್ಲೂ ಪ್ರತಿ ಮಂಡಲದಲ್ಲೂ ಎಂಥ ಸಂತೋಷದ ವಾರ್ತೆ ಕೇಳಿದ್ರು, ದುಃಖದ ವಾರ್ತೆ ಕೇಳಿದ್ರು, ಹಲ್ಲೆಲೂಯಾ ನನ್ನ ದೇವರು ಒಳ್ಳೆಯವನು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನನ್ನ ತಲೆಯಿಂದ ಒಂದು ಕೂದಲು ನೆಲಕ್ಕೆ ಬೀಳಬೇಕಾದ್ರೂ ಅದು ನಿನ್ನ ಅನುಮತಿ ಇಲ್ಲದೆ ಬೀಳೋದಿಲ್ಲ. ನನ್ನ ಜೀವನದಲ್ಲಿ ಏನಾದರೂ ನಡೆಯಬೇಕಾದ್ರೆ ಅದು ನಿನ್ನ ಚಿತ್ತಕ್ಕೆ ಅನುಸಾರವಾಗಿಯೇ ನಡೆಯುತ್ತೆ ಎಂದು ನಾನು ನಂಬಿದ್ದೀನಿ ಎಂದು ಯಾವಾಗಲೂ ಕೃತಜ್ಞತೆ ಸಲ್ಲಿಸುವವರಿಗಾಗಿ ಸ್ತೋತ್ರ ಹೇಳ್ತೇನೆ. ಇಟ್ ಈಸ್ ದ ಅಬ್ಸಲ್ಯೂಟ್ ವಿಲ್ ಆಫ್ ಗಾಡ್. ಯಾವ ಸಂಶಯನೂ ಇಲ್ಲ, ಇದು ದೇವರ ಚಿತ್ತನೆ, ಇದು ದೇವರ ಚಿತ್ತನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ರೋಮನ್ಸ್, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಚಾಪ್ಟರ್ 1, 19ನೇ ವಾಕ್ಯದಿಂದ. ಯಾಕೆಂದ್ರೆ ದೇವರ ವಿಷಯವಾಗಿ ತಿಳಿಯಬಹುದಾದ ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದ್ರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. 21ನೇ ವಾಕ್ಯ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರು ಎಂದು ಘನಪಡಿಸಲಿಲ್ಲ. 2, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡ್ರು.
ಆಮೇನ್, ಆಮೇನ್. ಇದರಿಂದ ಏನಾಯ್ತು? 24ನೇ ವಾಕ್ಯ ಯಾರಾದರೂ ಓದ್ರಿ, ಶಬ್ದ ತೆಗೆದು ಓದ್ರಿ. 24. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರನ್ನ ಹೊಲಸಾದ ನಡತೆಗೆ ದೇವರೇ ಒಪ್ಪಿಸ್ಬಿಡ್ತಾನೆ. ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅಪೊಸ್ತಲನಾದ ಪೌಲನ ಮೂಲಕ ದೇವರು ಬಹಳ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ. ಕೆಲವರನ್ನ ದೇವರ ಸಮ್ಮುಖದಿಂದ ದೇವರು ಅವರನ್ನ ನಿಷೇಧಿಸಿದ್ದಾನೆ, ತಳ್ಳಿಬಿಟ್ಟಿದ್ದಾನೆ. ಒಂದು ಗುಂಪಿನ ಜನ ದೇವರು ತಳ್ಳಿಬಿಟ್ಟಿದ್ದಾನೆ. ವೈ? ಕಾರಣ ಏನು? ದೇರ್ ಇಸ್ 2 reasons, 2 ಕಾರಣಗಳು. ಒಂದು, they know God, they glorified him not. ಅವರಿಗೆ ದೇವರು ಯಾರು ಅಂತ ಗೊತ್ತು, ದೇವರ ಮಹತ್ವ ಏನಂತ ಗೊತ್ತು, ಏಕನಾಗಿ ಮಹಾದ್ಭುತ ಮಾಡಿದವನಂತ ಗೊತ್ತು, ಅವನೇ ಸರ್ವಾಧಿಕಾರ ಉಳ್ಳವನು ಅಂತ ಗೊತ್ತು, ಅವನೇ ಸರ್ವಶಕ್ತನು ಅಂತ ಗೊತ್ತು, ಅವನೇ ಸಕಲ ಜ್ಞಾನಿಗಳಿಗೂ ಜ್ಞಾನಿ ಅಂತ ಗೊತ್ತು, ಅವನೇ ಸೃಷ್ಟಿಕರ್ತನಂತ ಗೊತ್ತು, ಅವನೇ ಸಮಸ್ತಕ್ಕೂ ಒಡೆಯನಂತ ಗೊತ್ತು. ಆದರೆ ಅವನಿಗೆ ಸಲ್ಲಬೇಕಾದ ಘನವನ್ನ ಅವರು ಘನಪಡಿಸಲಿಲ್ಲ. Sometimes we know everything, but we are not glorifying God. ನಮಗೆಲ್ಲ ಗೊತ್ತಿದೆ, ದೇವ್ರ ತಾನೇ ಗೊತ್ತು. ಕೆಲವರ ಚಿಂತೆ ದೇವರು ಇವರ ಪಾಕೆಟ್ ಅಲ್ಲಿ ಇರಂಗೆ. ನಿನ್ನ ದೇವರು ಯಾರು ಅಂತ ನಿನಗೆ ಗೊತ್ತಾದ್ರೆ ನಿನ್ನ ನಾಲಿಗೆ, ನಿನ್ನ ಬಾಯಿ ಶಬ್ದದಿಂದ ಅವನನ್ನು ವರ್ಣಿಸ್ತಾನೇ ಇರಬೇಕು, ಅವನಿಗೆ ಸ್ತುತಿ ಕೊಡ್ತಾನೇ ಇರಬೇಕು. ಮಹತ್ವ ಅವನಿಗೆ, ಮಾನ ಅವನಿಗೆ, ಗೌರವ ಅವನಿಗೆ, ಸ್ತುತಿ ಅವನಿಗೆ, ಆರಾಧನೆ ಅವನಿಗೆ. ಹಲ್ಲೆಲೂಯಾ! Come on, shout somebody, hallelujah! ದೇವರು ಅವರನ್ನ ನಿಷೇಧಿಸೋದಕ್ಕೆ ಕಾರಣ ಏನು? That is a 2 reason. Number 1, ಅವರು ದೇವರನ್ನ ಘನಪಡಿಸಲಿಲ್ಲ. Number 2, neither were thankful. ಅವರು ದೇವರಿಗೆ ಉಪಕಾರವನ್ನು ನೆನೆಸಿ ಆತನನ್ನ ಸ್ತುತಿಸಲಿಲ್ಲ. ಆಮೇಲೆ ಗಮನಿಸಿ ಪ್ರಿಯರೇ, ಎನಿ ಟೈಮ್ ಯಾವುದೇ ಸಂದರ್ಭಗಳಲ್ಲಿ when we are not thankful, ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯೊಂದಿಗೆ ಅಥವಾ ಆ ಮನೋಭಾವನೆಯೊಂದಿಗೆ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸದೆ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸದೆ ಹೋದರೆ we are letting the devil have a certain rule, dominion over our lives. ಯಾವಾಗ ನಾವು ದೇವರಿಗೆ ಸಲ್ಲಬೇಕಾದ ಗೌರವವನ್ನು ಘನತೆಯನ್ನು ನಾವು ಸಲ್ಲಿಸದೆ ಇರ್ತೀವೋ, ಆಗ ನಮಗೆ ಗೊತ್ತಿಲ್ಲದಂತೆ ನಾವು ಸೈತಾನನಿಗೆ ಅವನು ನಮ್ಮ ಮೇಲೆ ದೊರೆತನ ಮಾಡತಕ್ಕಂತೆ, ದಬ್ಬಾಳಿಕೆ ಮಾಡತಕ್ಕಂತೆ ಅವನಿಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದರ ಅರ್ಥ, ನೀನು ಯಾವಾಗ ಸ್ತೋತ್ರ ಹೇಳ್ತೀಯೋ, ಯಾವಾಗ ದೇವರನ್ನ ಮಹಿಮೆ ಪಡಿಸ್ತೀಯೋ, ಯಾವಾಗ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ದೇವರೇ ನೀನಲ್ಲದೆ ನಮಗೆ ಮತ್ತೊಬ್ಬನಿಲ್ಲ ಎಂದು ನೀನು ದೇವರನ್ನ ವರ್ಣಿಸ್ತಾ ಇದೆಯೋ, ಯಾವ ಸೈತಾನನು, ಯಾವ ದುರಾತ್ಮನ ಕ್ರಿಯೆಗಳು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಬಾಧಿಸಕ್ಕೆ ಹತ್ತಿರ ಸುಳಿಯೋದಿಲ್ಲ.
ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದು ಹತ್ತಿರನೂ ಬರಲ್ಲ. ಆದರೆ ನೀನು ದೇವರನ್ನು ವರ್ಣಿಸದೆ, ಘನಪಡಿಸದೆ, ಸ್ತುತಿಸದೆ ಇದ್ರೆ ಆಟೋಮೆಟಿಕ್ ಆಗಿ ಬೆಳಕಿರೋ ಕಡೆ ಕತ್ಲೆ ಇರಲ್ಲ. ಬೆಳಕಿನ ಅಭಾವ ಕತ್ತಲೆ ಆಗಿರುತ್ತೆ. ಆಬ್ಸೆನ್ಸ್ ಆಫ್ ಲೈಟ್ ಇಸ್ ಡಾರ್ಕ್ನೆಸ್. ನೀನು ದೇವರಿಗೆ ಗಣ ಕೊಟ್ರೆ ಅಲ್ಲಿ ಬೆಳಕಿರುತ್ತೆ, ಕತ್ಲೆಗೆ ಪ್ರವೇಶ ಇಲ್ಲ. ನೀನು ದೇವರನ್ನ ವರ್ಣಿಸದೆ, ದೇವರನ್ನ ಘನಪಡಿಸದೆ, ಸ್ತುತಿಸದೆ, ಆರಾಧಿಸದೆ ಮೃಗದ ರೀತಿಯಲ್ಲಿ ಇದ್ರೆ ಅಲ್ಲಿ ಕತ್ತಲೆ ಅಟ್ಕಾಯಿಸುತ್ತೆ. ದುರಾತ್ಮನ ನಿನ್ನ ಮೇಲೆ ರೂಲ್ ಮಾಡ್ತಾನೆ, ಅವನು ನಿನ್ನ ಮೇಲೆ ದೊರೆತನ ಮಾಡ್ತಾನೆ. ನಂಬೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ನೀನು ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸ್ತೀಯೋ, ಲಿಸನ್ ಟು ಮೀ, ಥ್ಯಾಂಕ್ಫುಲ್ ಇಸ್ ದ ವೇ ಟು ಕಮ್ ಅಂಡರ್ ಗಾಡ್ಸ್ ಪ್ರೊಟೆಕ್ಷನ್. ನೀನು ಯಾವಾಗ ಕೃತಜ್ಞತೆಗಳನ್ನು ಸಲ್ಲಿಸ್ತೀಯೋ ನೀನು ದೇವರ ಸಂರಕ್ಷಣೆಗೆ ಒಳಗಾಗ್ತೀಯ. ನಾನು ಹೇಳಿದ ಅರ್ಥ ಆಯ್ತಾ? ನೀನು ಯಾವಾಗ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀಯೋ ಯು ಆರ್ ಅಂಡರ್ ದ ಗಾಡ್ಸ್ ಪ್ರೊಟೆಕ್ಷನ್. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, 90ನೇ ಕೀರ್ತನೆ 1ನೇ ವಾಕ್ಯ ಹೇಳುತ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವರು, ಸರ್ವಶಕ್ತನ ಆಶ್ರಯದಲ್ಲಿ ಇರುವವರು ಅವರು ಸುರಕ್ಷಿತರಾಗಿರ್ತಾರೆ. ಅವರು ಸುರಕ್ಷಿತರಾಗಿರ್ತಾರೆ. ನೀವು ಸುರಕ್ಷಿತರಾಗಿರ್ತೀರಾ, ನಿಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ, ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ, ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳಲ್ಲಿ ಸುರಕ್ಷಿತತೆ ಉಂಟಾಗುತ್ತೆ. ನೀವು ಹೋಗುವಾಗ ಬರುವಾಗ ಹಗಲೊತ್ತಿನಲ್ಲಿ ಸೂರ್ಯನಿಂದ, ರಾತ್ರಿ ಹೊತ್ತಿನಲ್ಲಿ ಚಂದ್ರನಿಂದ ಯಾವ ಕೇಡು ನಿಮಗೆ ಸಂಭವಿಸೋದಿಲ್ಲ. ಬೇಟೆಗಾರನ ಬಲೆಯಿಂದ ಅವನು ನಿಮ್ಮನ್ನು ತಪ್ಪಿಸುತ್ತಾನೆ, ನಾಶಕರವಾದ ಗುಂಡಿಯಿಂದ ಅವನು ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. ಕಾರಣ ನೀನು ಅವನಿಗೆ ಸಲ್ಲಬೇಕಾದ ಗೌರವ, ಅವನಿಗೆ ಸಲ್ಲಬೇಕಾದ ಘನತೆಯನ್ನ ನೀನು ಸಲ್ಲಿಸುವಾಗ ನೀನು ಅವನ ಸುರಕ್ಷತೆಯ ತಾಣದಲ್ಲಿ ನಿರಂತರವಾಗಿ ಸುರಕ್ಷಿತವಾಗಿರ್ತೀಯ.